ತಿಳ್ಕೋಬೇಕು. ಅಲ್ಲಿ ಕೇವಲ ಅವ್ರ ಪುಸ್ತಕಗಳನ್ನು ಮಾತ್ರ ಸುಳ್ಳಿಲ್ಲ, ಅಲ್ಲಿ ಕಲಿತಾ ಇರುವಂತಹ ಶಿಷ್ಯರಿಗೆ ಗಲ್ಲು ಶಿಕ್ಷೆಯನ್ನ ನೀಡಿದ್ರು, ಅಲ್ಲಿ ಕಲಿಸುತ್ತಿರುವಂತಹ ಗುರುಗಳಿಗೆ ತಮ್ಮ ಕೈ ಕಾಲುಗಳನ್ನು ಕಟ್ಟಾಕಿ ಬಿಟ್ರು, ಆತನಿಗೆ ಕಡಿದ್ರು, ಹತ್ಯೆಯನ್ನು ಗೈದ್ರು. ಅಷ್ಟೇ ಅಲ್ಲದೇನೆ ಅದರ ಅನುಯಾಯಿಗಳನ್ನ, ಅಲ್ಲಿ ಉಪನ್ಯಾಸ ಮಾಡುತ್ತಿದ್ದಂತ ಗುರುಗಳನ್ನ ಗಲ್ಲಿಗೇರಿಸ್ತಾರೆ. ಇಂಥ ದಾರುಣವಾದಂತ ಅನೇಕ ರೀತಿಯ ವಿನಾಶದತ್ತ ಸಾಗುವಂತ ಕಾರ್ಯಗಳನ್ನು ನಾವು ಹಿಂದೆ ಘಟನೆಗಳನ್ನು ತಂದಿದ್ದೇವೆ ಇತಿಹಾಸದ ಪುಟಗಳಲ್ಲಿ. ನಾವು ಒಂದು ಧರ್ಮವನ್ನಾಗಲಿ ಒಂದು ಸ್ತ್ರೀಯನ್ನಾಗಲಿ ಎಂದಿಗೂ ಕೂಡ ಘಾಸಿಗೊಳಿಸುವಂತ ಕಾರ್ಯ ಮಾಡಿಲ್ಲ ಹಿಂದೂಗಳು, ಮುಂದೆ ಮಾಡೋದು ಇಲ್ಲ. ಇಷ್ಟೊಂದು ಜನ ಅನ್ನಂದಿರ್ತೀರ ಇಲ್ಲಿ, ಪ್ರತಿಯೊಬ್ರು ಕೂಡ ಒಂದೊಂದೇ ದಿನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಿಂತ್ರೆ ಸತತವಾಗಿ 100 ವರ್ಷಗಳ ಕಾಲ ಹಿಂದೂ ಧರ್ಮದ ರಕ್ಷಣೆ ನಡೆಯುತ್ತೆ. ಇದು ಬಜರಂಗ ದಳ, ಶ್ರೀರಾಮ ಸೇನೆ, ರಾಮ ಶಿವಾಜಿ ಸೇನೆ ಶಕ್ತಿ. ಸ್ವಾಮಿ ವಿವೇಕಾನಂದರು, ಶಿವಾಜಿ ಮಹಾರಾಜರು ಇರೋ ತನಕ, ಅಂತ ಧೀರಾಜೀರ ಇರೋ ತನಕ, ಇಲ್ಲಿ ಕುಳಿತಂತ ಸಮಸ್ತ ರಾಮ ಸೇನೆಯ ಬಜರಂಗಿ ದಳದವರು ಇರೋವರೆಗೂ ಹಿಂದೂ ಧರ್ಮದ ಒಂದೇ ಒಂದು ಕೂದಲೆಯನ್ನು ಸಹಿತ ಯಾರಿಗೂ ಕಿತ್ತಾಗಲ್ಲ. ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ. ನಾವೀಗ ದೇಶ ಧರ್ಮದ ವಿಚಾರಕ್ಕೆ ಬಂದಾಗ ತಾಯಿ ಭಾರತ ಮಾತೆಯನ್ನು ಮನದಲ್ಲಿ ನಡೆಯಬೇಕಾದಂತ ಅವಶ್ಯಕ ಬರುತ್ತೆ. ಜೈ ಜವಾನ್, ಜೈ ಜವಾನ್.